ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಖುಷೀಸ್ ಬ್ಲಾಗ್. ನಾನು ಆಶಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಬೆಳಗಿನ ತಿಂಡಿಗೆ ಹಾಗೆ ಲಂಚ್ ಬಾಕ್ಸಿಗೂ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಸೋಯಾ ಚಂಕ್ಸ್ ಎಗ್ ರೋಲ್ ವಿತ್ ಚೀಸ್ನ ಕೂಡ ಮಾಡ್ತಾಯಿದ್ದೀನಿ. ಎಲ್ಲರೂ ತಮ್ಲೈನ ನೋಡಿರ್ತೀರಾ. ನನ್ನ 2-in-1 ಸ್ವಿಂಗ್ ಮಿಷಿನ್ ಅದ್ರ ಬಗ್ಗೆನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫಸ್ಟು ಇಲ್ಲಿ ಮಿಕ್ಸಿ ಜಾರಿಗೆ 1 ಟೊಮೊಟೊನ ನಾನು ಇಲ್ಲಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಫೈನ್ ಪೇಸ್ಟ್ ಮಾಡ್ಕೋಬೇಕು. ಹಾಗೆ ಸೋಯಾ ಚಂಕ್ಸ್ನ ಸ್ವಲ್ಪ ಬೇಯಿಸ್ಬಿಟ್ಟು ಅದನ್ನು ಕ್ವಿಝ್ ಮಾಡಿ ಅದನ್ನು ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟಾದರೆ ಸಾಕಾಗುತ್ತೆ. ಇವಾಗ ಒಂದು ಪ್ಯಾನ್ನ ತೊಗೊಂಡ್ಬಿಟ್ಟು ನಾನು ಬಿಸಿ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಬ್ಲೆಂಡ್ ಮಾಡಿರೋ ಅಂತಹ ಸೋಯಾ ಚಂಕ್ಸ್ನ ಕೂಡ ಇದರಲ್ಲಿ ಹಾಕಿಬಿಟ್ಟು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ, ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಟೊಮೊಟೊ ಪ್ಯೂರಿನ ಮಾಡಿದ್ನಲ್ಲ ಅದನ್ನು ಕೂಡ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿರೋ ಅಂಥದ್ದನ್ನ ಒಂದು ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ. ಹಾಗೆ ಇನ್ನೊಂದು ತವನ ತೊಗೊಂಡು ಬಿಸಿ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ಇಲ್ಲಿ ಎಗ್ನ ಬೀಟ್ ಮಾಡಿದ್ದೆ, ಅದಕ್ಕೆ ಸೋಯಾ ಚಂಕ್ಸ್ ಮಿಕ್ಸರ್ನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ತವ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ನಾವು ರೆಡಿ ಮಾಡಿರೋ ಅಂತಹ ಚಪಾತಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವುದು ಚಪಾತಿ ಆದರೆ ಚಪಾತಿ ಹಾಕ್ಕೊಳ್ಳಿ, ಪರೋಟ ಆದರೆ ಪರೋಟನೂ ಕೂಡ ಹಾಕ್ಕೋಬೋದು. 1-2 ನಿಮಿಷ ಅದ್ರ ಮೇಲೆ ಬೇಯಿಸ್ಬಿಟ್ಟು ಇಲ್ಲಿ ಒಂದು ಪ್ಲೇಟಿಗೆ ನಾನು ತಗೊಳ್ತಾ ಇದ್ದೀನಿ. ಇದಕ್ಕೆ ಚೀಸ್ನ ನಾನು ಇಲ್ಲಿ ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಮುಂಚೆನೇ ಬೇಕಾದ್ರೆ ತುರಿದಿಟ್ಕೊಂಡು ಅದಕ್ಕೆ ಹಾಕಿ ನೀವು ರೋಲ್ನ ಮಾಡ್ಬೋದು. ಇಲ್ಲ ಅಂದರೆ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಲಂಚ್ ಬಾಕ್ಸಿಗೆ ಹಾಕಿ ಕಳಿಸ್ಬೋದು. ಅವ್ರಿಗೂ ಒಂದು ಡಿಫ್ರೆಂಟ್ ಟೇಸ್ಟ್ ಸಿಕ್ಕುತ್ತೆ, ಹೆಲ್ದಿಯಾಗೂ ಕೂಡ ಇದೆ. ನೀವು ಒಮ್ಮೆ ಟ್ರೈ ಮಾಡಿ. ಹಾಗೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಂಜೆ ಒಂದು 4 ಗಂಟೆ ಹಾಗೆ ಮಿಷಿನ್ ಶಾಪ್ ಹತ್ರ ಹೋಗಿದ್ವಿ. ಇವತ್ತು ಡೆಲಿವರಿ ಇತ್ತು, ಹಾಗಾಗಿ ತೊಗೊಳ್ಳಿಕ್ಕೆ ಹೋಗಿದ್ವಿ. ಅಂದರೆ ಹಿಂದಿನ ದಿವಸನೇ ನಾವು ಹೋಗಿ ಬುಕ್ ಮಾಡಿದ್ವಿ. ಅವ್ರು ಹೇಳಿದ್ರು ಬುಕ್ ಮಾಡಿದ್ರೆ ಅಷ್ಟೇ ನಾವು ಮಿಷಿನ್ನ ತರಿಸೋದು ಅಂತ ಹೇಳಿ. ಹಾಗಾಗಿ ಮೊಬೈಲಲ್ಲೇ ಸ್ವಲ್ಪ ತೋರಿಸ್ಬಿಟ್ಟು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದರು. ನನಗೂ ಬೇಕಿತ್ತಲ್ಲ, ಹಾಗಾಗಿ ಬುಕ್ಕಿಂಗ್ ಮಾಡ್ಕೊಂಡು ಬಂದಿದ್ವಿ ನಾವು. ಇಲ್ಲಿ ನೋಡಿ ಮಿಷಿನ್ನ ಅಸೆಂಬಲ್ ಮಾಡ್ತಾ ಇದ್ದಾರೆ ಅವರು. ಇದು ಅಸೆಂಬಲ್ ಎಲ್ಲ ಆದಮೇಲೆ ಸ್ಟಿಚ್ಚಿಂಗ್ ಎಲ್ಲ ಹೇಗೆ ಬರುತ್ತೆ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದ್ದಾರೆ ಎಂಬ್ರಾಯ್ಡ್ರಿಗೆ. ಇದು ಬಂದು 2-in-1 ಮಿಷಿನ್ ಆಗಿರುತ್ತೆ. ಎಂಬ್ರಾಯ್ಡ್ರಿನೂ ಮಾಡ್ಕೋಬೋದು, ಹಾಗೆಯೇ ನಾವು ನಾರ್ಮಲ್ ಸ್ಟಿಚಿಂಗ್ ಕೂಡ ಮಾಡ್ಕೋಬೋದು. ಬಟ್ ಇದನ್ನು ಸೆಟ್ ಮಾಡಿ ಕೊಡ್ತಾರೆ. ಎಂಬ್ರಾಯ್ಡ್ರಿಗೆ ಅಂತ ಹೇಳಿನೇ ಇದನ್ನು ನಾನು ಫುಲ್ಲು ಸೆಟ್ ಮಾಡಿಸ್ಕೊಳ್ತಾ ಇದ್ದೀನಿ. ಹಾಗೆ ಅವರು ಸ್ವಲ್ಪ ಮಿಷಿನ್ ಬಗ್ಗೆನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಇಲ್ಲಿದೆ ನೋಡಿ ಪ್ಲಸ್ ಮೈನಸ್. ಎಲ್ಲಿದೆ? ಪ್ಲಸ್ ಇದು ಪ್ಲಸ್ ಮಾಡಿದ್ರೆ ಮಿಷಿನ್ ಸ್ಪೀಡ್ ಜಾಸ್ತಿ ಆಗುತ್ತೆ. 4000 ಗಂಟೆ ಇದೆ RPM. ಓಕೆನಾ? ಅಷ್ಟು ಬೇಡ ನಿಮಗೆ. ಇವಾಗ ಟ್ರೈನಿಂಗ್ ಅಂದರೆ 1000 ಇಟ್ಕೊಳ್ಳಿ. 1000 ಇಟ್ಕೊಳ್ಳಿ. 1000 ಎಷ್ಟು? 1000 ಇಲ್ಲ 1000 ಇರಲಿಲ್ಲ. ಇದು ಫುಲ್ ಕಮ್ಮಿಲಿ ಇದೆ ಅಲ್ವಾ? ಈಗ 1000 ಸಾಕಾ? ಓಕೆನಾ? 1000 ಅಂದರೆ 10. ಓಕೆ ಇಷ್ಟೇ. ಅದು ನಮಗೆ ಗೊತ್ತಿಲ್ಲ, ಹಂಗಾಗಿ ಕೇಳಿ. 1000 ಅಂದರೆ 10, 20 ಅಂದರೆ 2000. ಹೌದು, ಅದರಲ್ಲಿ RPM ಬರುತ್ತೆ. ಓಕೆನಾ? ಪ್ಲಸ್ ಮೈನಸ್ ಅಷ್ಟೇ, ಬೇರೆ ಏನಿಲ್ಲ ಆಪ್ಷನ್ ಇರಲಿ. ಹೌದಾ? ಇದು ಆನ್ ಆ್ಯಂಡ್ ಆಫ್? ಅದು ಆನ್ ಆಫ್. ಇವಾಗ ಆಫಲ್ಲಿ ಇದೆಯಾ? ಇವಾಗ ಆಫ್ ಆಯಿತು. ಇದಕ್ಕೆ ಆಯಿಲ್ ಆ ಥರ ಏನಾದರೂ ಆಯಿಲ್ ಹಾಕೋದು ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಈ ಹೋಲ್ಸು, ಈ ಹೋಲ್, ಈ ಹೋಲು, ಈ ಹೋಲು, ಈ ಹೋಲು, ಈ ಹೋಲು, ಈ ಹೋಲು ಎಲ್ಲ ಕಡೆ. ಆಮೇಲೆ ಇಲ್ಲಿ ನೋಡಿ ಮೂವ್ ಆಗುತ್ತಲ್ಲ, ಈ ಥರ ಮೂವ್ಮೆಂಟ್ ಆಗುತ್ತಲ್ಲ, ಇಲ್ಲೆಲ್ಲ ಮೂವ್ ಆಗುತ್ತಲ್ಲ, ಅಲ್ಲೆಲ್ಲ ಹಾಕ್ಬೋದು. ಅದಾದರೆ ಇಲ್ಲಿ ಹಾಕ್ಬೇಕಾ ಕೆಳಗಡೆ? ಕೆಳಗಡೆ ಹೇಳ್ತೀನಿ ನೋಡಿ. ಇಲ್ಲಿ ಸುಮ್ಮನೆ ಇರೋ ನೀವು. ಉಲ್ಟಾಕು ಗೊತ್ತಲ್ಲ ನಿಮಗೆ? ಹೊಸದು ಹೇಳಿ.
ಇಲ್ಲಿ ಬಂದು ಇಲ್ಲಿ ಡಿಸ್ಕ್ ಒಳಗಡೆ ಬರಬೇಕು ನಿಮಗೆ. ಅದು ಹಿಂಗೆ ಇಲ್ಲಿ ಒಳಗಡೆ ತೊಗೋಬೇಕಲ್ಲ, ಈ ಎದ್ರೊಳಗೆ ತೊಗೋಬೇಕಾ? ಇಲ್ಲಿ ನೋಡಿ ಈ ಥರ ಒಳಗಡೆ ಹಾಕಿ ಇದು ಲೂಸ್ ಮಾಡ್ಕೋಬೋದಾ ನಾವು? ಮಾಡ್ಕೋಬೋದು, ನಿಮಗೆ ಲೂಸ್ ಟೈಟ್ ಮಾಡ್ಕೋಬೋದು. ಈ ಥರ ಬಂದು ಈ ಥರ ಸ್ಪಿನ್ ಬಂದು ಇದ್ರ ಕೆಳಗಡೆ ಬಂದು ಮತ್ತೆ ಈ ಹೋಲ್ಸ್ ಇಲ್ಲಿ ಥ್ರೆಡ್ ಕೆಳಗಡೆ ಬಿದ್ದಿದೆ, ಅದಕ್ಕೆ ಹಿಡಿತಾ ಇದೆ. ಓಕೆ, ಅಲ್ಲಿಂದ ಬಂದು ಇಲ್ಲಿ ಆಮೇಲೆ ನೀಡಲ್ಗೆ ಈ ಹಿಂಗೆ ಸೈಡಲ್ಲಿ ಆಗಬೇಕು. ಇದು ಹೆಂಗೆ ನೀಡಲ್ಲು ಸ್ಟ್ರೈಟಾ ಸ್ಟ್ರೈಟ್ ಇದು ಹಿಂಗೆ ಸ್ಟ್ರೈಟ್ ಬರಬೇಕಲ್ವಾ? ಈ ಕಡೆಯಿಂದ ಹಾಕೋದು ಥ್ರೆಡ್ ಹಾಕೋದು. ನೀವು ಲೆಗ್ ಮಿಷಿನಿಗೆ ಲೆಫ್ಟಿಂದ ಹಾಕ್ತಿರಲ್ಲ, ಸ್ಟ್ರೈಟಿಂದ ಹಾಕೋದು. ಓಕೆ ಅಷ್ಟೇ, ಬೇರೆ ಏನಿಲ್ಲ. ಆಮೇಲೆ ಒಳಗಡೆ ಆಯಿಲು ನೋಡಿ ಇದು ಬರ್ತಾ ಇಲ್ಲ, ಇದನ್ನ ಹಿಂಗೆ ಎತ್ಕೋಬೇಕು. ಓಕೆ, ಅವಾಗ ಬರುತ್ತೆ. ಹಾಂ, ಎಲ್ಲೆಲ್ಲ ಮೂಮೆಂಟ್ ಆಗುತ್ತೆ ಇಲ್ಲಿ ಈ ಪ್ಲೇಸಲ್ಲಿ ಎಲ್ಲೆಲ್ಲ ನಿಮಗೆ ಮೂಮೆಂಟ್ ಆಗುತ್ತೆ ಅಲ್ಲೆಲ್ಲ ಆಯಿಲ್ ಹಾಕಿ. ಬೆಲ್ಟಿಗೆ ಆಯಿಲ್ ಹಾಕಿ ಹೋಗಬೇಡಿ, ಬೆಲ್ಟಿಗೆ ಮಾತ್ರ ಆಯಿಲ್ ಹಾಕ್ಬಾರ್ದು. ಆಯಿಲ್ ಹಾಕ್ಬಾರ್ದು. ಇಲ್ಲೆಲ್ಲ ಎಲ್ಲ ಮೂಮೆಂಟ್ ಆಗುತ್ತೆ. ಒಂದ್ಸತಿ ಮೂವ್ ಮಾಡಿ ತೋರಿಸಿ ನೋಡಿ ಎಲ್ಲೆಲ್ಲ ಮೂಮೆಂಟ್ ಆಗುತ್ತೆ ಎಲ್ಲ. ಇಲ್ಲಿ ಬಾಬಿನ್ ಇದಕ್ಕೇನು ಬೇಡ, ಸೆಟ್ಲಿಗೆ ಆಯಿಲ್ ಹಾಕ್ಬೇಕು. ಇದಕ್ಕೆ ಹಾಕ್ಬೇಕಾ? ಇದಕ್ಕೆ ಹಾಕಂಗಿಲ್ಲ, ಒಳಗಡೆ ಸೆಟ್ ತೆಗೆದ್ಬಿಟ್ಟು ಒಳಗಡೆ ಈ ಸೈಡ್ಗೆ ಹಾಕ್ಬೇಕು. ಅಲ್ಲಿ ಇಲ್ಲಿ ಇಲ್ಲೆಲ್ಲ ಮೂವ್ ಆಗುತ್ತಾ? ಎಲ್ಲ ಮೂಮೆಂಟ್ ಅಲ್ಲೆಲ್ಲ ಹಾಕಿದ್ರೆ ಮಿಷಿನ್ ಫ್ರೀ ಆಗುತ್ತೆ. ಅದು ಎಷ್ಟು ದಿವಸ ಹಾಕಬೇಕು? ಡೈಲಿ ಹಾಕಿದ್ರು ಓಕೆ, ಏನಾಗಲ್ಲ. ಬೇರೆ ಏನು ಡೌಟ್ ಇದೆ? ಇಷ್ಟೇನಾ? ಇದು ಡೌನಲ್ಲಿ ಇದ್ರೆ ಓಕೆ. ಇದು ನಿಮಗೆ ಯೂಸ್ ಇಲ್ಲ, ನಿಮಗೆ ಸ್ಟಿಚಿಂಗ್ ಇದು ನೀವು ಬರೀ ಸ್ಟಿಚಿಂಗಿಗೆ ಮಾತ್ರ ತಾನೇ ಯೂಸ್ ಆಗೋದು. ನಮಗೆ ಎಂಬ್ರಾಯ್ಡ್ರಿಗೆ ಮಾತ್ರ ಇದೇ ಯೂಸ್ ಆಗೋದು. ಇದು ಮಾತ್ರ. ಇದಕ್ಕೆ ಆಯಿಲ್ ಇಲ್ಲಿ ಡ್ರಾಪ್ ಒಳಗಡೆ ಹಾಕಿದ್ರೆ ಅಷ್ಟೇ, ಬೇರೆ ಏನಿಲ್ಲ. ಯಾವ್ದ್ರೊಳಗಡೆ ಹಾಕಬೇಕು? ಇಲ್ಲಿ ಒಳಗಡೆ ಹಿಂಗೆ ಹಾಕೋದು, ಒಂದು ಡ್ರಾಪ್ ಅಷ್ಟೇ. ಇದ್ರೊಳಗಡೆ. ಈ ಬ್ಲಾಗ್ ಏನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.